ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿದ್ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಜುಲೈ 12, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್, ಸೆಟ್ ಅಬು ಸಲೀಂ ಫ್ರೀ ಆಫ್ಟರ್ 25 ಇಯರ್ಸ್ ಇನ್ ಜೈಲ್, ಸುಪ್ರೀಂ ಕೋರ್ಟ್. ಈ ಒಂದು ಆರ್ಟಿಕಲನ್ನು ಸಿಲಾಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನಲ್ಲಿ, ಅದರಲ್ಲೂ ಪಾಲಿಟಿನಲ್ಲಿ ಪ್ರೆಸಿಡೆಂಟ್ ಚಾಪ್ಟರ್ಗೆ ಕನೆಕ್ಟ್ ಮಾಡಿಕೊಳ್ಳುವಂಥದ್ದು. ಸೊ ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟ್ ಏನು ಹೇಳ್ತಾ ಇದೆ, ಅಬು ಸಲೀಂ ಅವ್ರಿಗೆ ಈ ಒಂದು ಮುಂಬೈ ಬ್ಲಾಸ್ಟಲ್ಲಿ ಏನು ಶಿಕ್ಷೆಯನ್ನು ಕೊಡಲಾಗಿತ್ತು, ಈ ಒಂದು ಶಿಕ್ಷೆಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಅವರು ಇವತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ಡೈರೆಕ್ಷನ್ನ ನೀಡಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಅವರು ಪ್ರೆಸಿಡೆಂಟ್ಗೆ ಹೇಳಬೇಕು ಇವ್ರಿಗೆ ಕೊಟ್ಟಿರುವಂಥ ಒಂದು ಶಿಕ್ಷೆಯನ್ನು ಕಡಿಮೆ ಮಾಡಬೇಕು. ಸೊ ರೆಮಿಷನನ್ನು ಇವತ್ತು ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥ ಒಂದು ಡೈರೆಕ್ಷನ್ನ ಇವತ್ತು ಸುಪ್ರೀಂ ಕೋರ್ಟು ಸೆಂಟ್ರಲ್ ಗೌರ್ಮೆಂಟ್ಗೆ ನೀಡಿದೆ. ಸೊ ಈ ಒಂದು ಆರ್ಟಿಕಲ್ಗೆ ಕನೆಕ್ಟ್ ಆಗುವಂತೆ ಪಾರ್ಡನಿಂಗ್ ಪವರಲ್ಲಿರುವಂತಹ ಕೀವರ್ಡ್ಸನ್ನು ನಾವು ರೀಕಾಲ್ ಮಾಡ್ಕೋಬೇಕು. ಪಾರ್ಡನಿಂಗ್ ಅಂತಂದಾಗ ಕಂಪ್ಲೀಟ್ ಆಗಿ ಆ ಒಂದು ಶಿಕ್ಷೆಯನ್ನು ಫ್ರೀ ಮಾಡುವಂಥದ್ದು, ಕಂಪ್ಲೀಟ್ ಕ್ಷಮೆಯನ್ನು ಕೊಡುವಂಥದ್ದು ಪಾರ್ಡನ್ ಅಂತ ಕರೀತಾರೆ. ಕಮ್ಯುಟೇಷನನ್ನು ಇಂಪ್ಲಿಮೆಂಟ್ ಮಾಡಿದಾಗ ಈ ಒಂದು ಪನಿಷ್ಮೆಂಟಲ್ಲಿ ಟಫರ್ ಪನಿಷ್ಮೆಂಟ್ ಅಥವಾ ಸ್ಟ್ರಾಂಗ್ ಪನಿಷ್ಮೆಂಟನ್ನು ಲೈಟರ್ ಫಾರ್ಮ್ಗೆ ರೆಡ್ಯೂಸ್ ಮಾಡುವಂಥದ್ದು. ಇವತ್ತು ಜೀವಾವಧಿ ಇದ್ದಾಗ ಅದನ್ನು ಕೆಲವೊಂದಿಷ್ಟು ಡ್ಯೂರೇಷನ್ ತನಕ ಕಡಿಮೆ ಮಾಡುವಂಥದ್ದು. ಇಲ್ಲಿ ಫಾರ್ಮನ್ನು ಅಥವಾ ನೇಚರನ್ನು ಬದಲಾವಣೆ ಮಾಡ್ಬೋದು. ಆದರೆ ರೆಮಿಷನ್ ಅಂತ ಬಂದಾಗ ಕ್ಯಾರೆಕ್ಟರನ್ನು ಬದಲಾವಣೆ ಮಾಡುವಂತಿಲ್ಲ. ಯಾವ ರೀತಿಯಾದಂಥ ಸೆಂಟೆನ್ಸನ್ನು ಕೊಟ್ಟಿರ್ತಾರೆ, ಜೀವಾವಧಿ ಇತ್ತಂದರೆ ಅದು ಜೀವಾವಧಿನೇ ಇರಬೇಕು. ಯಾವ ರೀತಿಯಾಗಿ ಡ್ಯೂರೇಷನ್ ಕೊಟ್ಟಿರ್ತಾರಲ್ಲ ಆ ಒಂದು ಡ್ಯೂರೇಷನ್ ತನಕ ಮಾತ್ರ ಇರಬೇಕು ಶಿಕ್ಷೆ. ಕ್ಯಾರೆಕ್ಟರನ್ನು ಬದಲಾವಣೆ ಮಾಡುವಂತಿಲ್ಲ, ಆದರೆ ನಾವು ಡ್ಯೂರೇಷನನ್ನು ಇಲ್ಲಿ ಬದಲಾವಣೆ ಮಾಡ್ಬೋದು. ಇದೊಂದು ಮೇಜರ್ ಆಗಿರುವಂಥ ಡಿಫ್ರೆನ್ಸ್ ನಿಮಗೆ ಗೊತ್ತಿದೆ. ಇನ್ನು ರೆಸ್ಪೈಟ್ ಅಂತಂದರೆ ಸ್ಪೆಷಲ್ ಕೇಸಸ್. ಇವಾಗ ಪ್ರೆಗ್ನೆಂಟ್ ವುಮೆನ್ ಇದ್ದರೆ ಅವ್ರಿಗೆ ತಮಗೆ ಕೊಟ್ಟಿರುವಂಥ ಶಿಕ್ಷೆನ ರೆಡ್ಯೂಸ್ ಮಾಡ್ಬೋದು ಅಥವಾ ಅವರನ್ನು ಕಂಪ್ಲೀಟಾಗಿ ಪಾರ್ಡನ್ ಮಾಡ್ಬೋದು. ಸೊ ಒಂದು ಲೆಸರ್ ಸೆಂಟೆನ್ಸನ್ನು ಕನ್ವರ್ಟ್ ಮಾಡ್ತಾರೆ ಒಂದು ಸ್ಪೆಷಲ್ ಕೇಸಸ್ ನಡಿನಲ್ಲಿ ಅನ್ನುವಂಥದ್ದು. ರಿಪ್ರೈವ್ ಅಂದಾಗ ಸ್ಟೇ ಮಾಡುವಂಥದ್ದು. ಸ್ಟೇ ಮಾಡಿದಾಗ ಅವರ ಒಂದು ಡೆತ್ ಸೆಂಟೆನ್ಸ್ ಏನಿರುತ್ತಲ್ಲ ಅದು ಪೋಸ್ಟ್ಪೋನ್ ಆಗುತ್ತೆ. ಆವಾಗ ಮತ್ತೆ ಅವರು ಪಾರ್ಡನಿಂಗ್ ಆದರೂ ಅಥವಾ ಕಮ್ಯುಟೇಷನ್ ಅಥವಾ ರೆಮಿಷನ್ ಬೇರೆ ಯಾವುದಾದ್ರೂ ಫಾರ್ಮ್ಗೆ ಅವರು ಅಪ್ಲೈ ಮಾಡುವಂಥದ್ದು. ಸೊ ಈ ರೀತಿಯಾಗಿ 5 ಟೈಪ್ಸ್ ಏನಿದೆಯಲ್ಲ ಪಾರ್ಡನಿಂಗ್ ಪವರ್, ಇದ್ರ ಮೇಲೆ ನಾವು ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಮತ್ತು ಇದನ್ನು ಮ್ಯಾಚ್ ದ ಫಾಲೋಯಿಂಗಲ್ಲಿ ಡೈರೆಕ್ಟಾಗಿ ಕೇಳ್ಬೋದು. ಕೀವರ್ಡ್ಸನ್ನು ನೆನ್ಪಿಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಹೆಚ್ಚು ಫೋಕಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ನೀವು ಒಂದು 2-3 ಸರ್ತಿ ನೋಡ್ಕೊಂಡು ಹೋದರೆ ಈಸಿಯಾಗಿ ರೀಕಾಲ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲ್, RBI ಸೆಟ್ಸ್ ಅಪ್ ಸಿಸ್ಟಮ್ ಟು ಸೆಟಲ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ರುಪೀಸ್. ಈ ಒಂದು ಆರ್ಟಿಕಲನ್ನು ಸಿಲಾಬಸ್ಸಲ್ಲಿ GS ಪೇಪರ್ 3 ನಡಿನಲ್ಲಿ ಎಕನಾಮಿಗೆ ಸಂಬಂಧಪಟ್ಟಂತೆ ಎಕ್ಸ್ಟರ್ನಲ್ ಸೆಕ್ಟರಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ನಾವಿವಾಗ ಯಾವುದೇ ಒಂದು ನ್ಯೂಸ್ ಚಾನಲನ್ನು ಆನ್ ಮಾಡಿದಾಗ 2 ಟಾಪಿಕ್ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಒಂದು ಇನ್ಫ್ಲೇಷನ್ ಹೆಚ್ಚಾಗ್ತಾ ಇದೆ ಅಥವಾ ಇನ್ಫ್ಲೇಷನ್ ಯಾವ ರೀತಿಯಾಗಿ ಬದಲಾವಣೆ ಆಗ್ತಾ ಇದೆ, ಗ್ಲೋಬಲ್ ಲೆವೆಲಲ್ಲಿ ಯಾವ ರೀತಿಯಾದಂಥ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನುವಂಥದ್ದು, ಜೊತೆಗೆ ಭಾರತದ ಕರೆನ್ಸಿ ಡಿಪ್ರಿಷಿಯೇಟ್ ಆಗ್ತಿದೆ. ಸೊ ಭಾರತದ ಕರೆನ್ಸಿ ಡಿಪ್ರಿಷಿಯೇಷನ್ ಅಥವಾ ಸ್ಟ್ರೆಂತ್ ಆಗ್ತಾ ಇಲ್ಲ ಅಥವಾ ಸ್ಟೆಬಿಲಿಟಿಯನ್ನು ಕಳ್ಕೊತಾ ಇದೆ, ಇದು ಕಾರಣ ಏನು ಅನ್ನೋದ್ರ ಬಗ್ಗೆ ನಾವು ನೋಡ್ತಾನೆ ಇರ್ತೀವಿ. ಇಲ್ಲಿ RBI ಒಂದು ಸ್ಟೆಪ್ಪನ್ನು ತೆಗೆದುಕೊಂಡಿದೆ. ನಾವು ಸಾಕಷ್ಟು ಸ್ಟೆಪ್ಸ್ ಇವಾಗ ಸರ್ಕಾರ ಇರ್ಬೋದು ಅಥವಾ RBI ತೆಗೆದುಕೊಂಡಿರೋದನ್ನು ನೋಡ್ತಾ ಇದ್ದೀವಿ. ಸೊ RBI ಇವತ್ತು ಮಾನಿಟರಿ ಪಾಲಿಸಿ ನಡಿನಲ್ಲಿ ಯಾವ ರೀತಿಯಾದಂಥ ಸ್ಟೆಪ್ಸ್ ಅಥವಾ ಹೊಸ ಸ್ಟೆಪ್ಪನ್ನು ತೆಗೆದುಕೊಂಡಿದೆ, ಯಾಕೆ ತಗೊಂಡಿದ್ದಾರೆ, ಸೊ ಏನಾಗುತ್ತೆ ತೊಗೊಳೋದ್ರಿಂದ ಅನ್ನೋದನ್ನು ನೋಡೋಣ. ಸೊ ಇದೇ ಆರ್ಟಿಕಲ್ನ ಕಂಟೆಕ್ಸ್ಟ್. ಇವಾಗ ರುಪಿಯನ್ನು ಸ್ಟ್ರೆಂಥನ್ ಮಾಡೋದಕ್ಕೋಸ್ಕರ RBI ತೆಗೆದುಕೊಂಡಿರುವಂಥ ಒಂದು ಸ್ಟೆಪ್. ಏನದು ಸ್ಟೆಪ್ಪು ಅನ್ನೋದಾದರೆ, ಇವಾಗ ನಾವು ಬೇರೆ ಒಂದು ಕಂಟ್ರಿಗಳ ಜೊತೆಗೆ ಟ್ರೇಡ್ ಮಾಡ್ತಾ ಇರ್ತೀವಿ, ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ, ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಡಾಲರನ್ನು ಬಳಕೆ ಮಾಡೋದ್ರ ಮುಖಾಂತರ ನಮ್ಮ ಒಂದು ಟ್ರೇಡ್ ಟ್ರಾನ್ಸಾಕ್ಷನ್ ನಡೀತಾ ಇತ್ತು ಅಲ್ವಾ. ನಾವು ನಮ್ಮ ಒಂದು ಸೆಂಟ್ರಲ್ ಬ್ಯಾಂಕ್ನಲ್ಲಿ ಅಮೌಂಟನ್ನು ಎಕ್ಸ್ಚೇಂಜ್ ಮಾಡೋದ್ರ ಮುಖಾಂತರ, ನಮ್ಮ ಒಂದು ಕರೆನ್ಸಿಯನ್ನು ಡಾಲರ್ ಜೊತೆಗೆ ಎಕ್ಸ್ಚೇಂಜ್ ಮಾಡೋದ್ರ ಮುಖಾಂತರ ಬೇರೆ ಒಂದು ಕಂಟ್ರಿ ಜೊತೆಗೆ ಟ್ರಾನ್ಸಾಕ್ಷನ್ನ ಮಾಡ್ತಾ ಇದ್ವಿ. ಇವಾಗ ಸರ್ಕಾರ ತೆಗೆದುಕೊಂಡಿರುವಂಥ ಸ್ಟೆಪ್ಪಲ್ಲಿ ನಾವು ಯಾವ ಕಂಟ್ರಿ ಜೊತೆಗೆ ಟ್ರೇಡ್ ಮಾಡ್ತಾ ಇದ್ದೀವಲ್ಲ ಆ ಒಂದು ಕಂಟ್ರಿ ಜೊತೆಗೆ ನಾವು ಕರೆನ್ಸಿಯನ್ನು ಎಕ್ಸ್ಚೇಂಜ್ ಮಾಡುವಂಥದ್ದು ಡೈರೆಕ್ಟಾಗಿ. ಇವಾಗ ಎಕ್ಸಾಂಪಲ್ ನಾವು ರಷ್ಯಾದೊಂದಿಗೆ ಟ್ರೇಡ್ ಮಾಡ್ತಾ ಇದ್ದೀವಿ ಅಂತಂದರೆ ರಷ್ಯಾದ ಒಂದು ಕರೆನ್ಸಿ ರುಬೆಲ್ ಅಲ್ವಾ. ಇವಾಗ ಎಷ್ಟು ರುಬೆಲಿಂದ ರುಪೀಸ್ ಬರುತ್ತೆ, ಸೊ ಆ ಒಂದು ಟ್ರಾನ್ಸಾಕ್ಷನ್ ಅಥವಾ ಆ ಒಂದು ಮಾರ್ಕೆಟಿಂಗ್ ವ್ಯಾಲ್ಯೂ ಮೇಲೆ ಯಾವ ರೀತಿಯಾಗಿರುತ್ತೆ, ಒಂದು ರುಬೆಲಿಂದ ಎಷ್ಟು ರುಪೀಸನ್ನು ನಾವು ಪಡ್ಕೊತೀವಿ. ಇವಾಗಿರೋಂಥ ಅಮೌಂಟ್ ಅಂದರೆ ಒಂದು ರಷ್ಯನ್ ರುಬೆಲನ್ನು ನೋಡಿದಾಗ 1.36 ಇಂಡಿಯನ್ ರುಪೀಸನ್ನು ನೋಡ್ಬೋದು. ಸೊ ಇದು ಎಕ್ಸಾಕ್ಟ್ ನಮ್ಮ ಅಮೌಂಟು. ಸೊ ಒಂದು ರಷ್ಯನ್ ರುಬೆಲನ್ನು ನಾವು ಕನ್ಸಿಡರ್ ಮಾಡಿದಾಗ ನಮಗೆ ಎಷ್ಟು ಅಮೌಂಟ್ ಸಿಕ್ಕುತ್ತೆ ಅಂತಂದರೆ 1.36 ರುಪೀಸ್, ಇಷ್ಟು ವ್ಯಾಲ್ಯೂ ಇರುತ್ತಲ್ಲ. ಇದೇ ರೀತಿಯಾಗಿ ನಾವು ರಷ್ಯಾ ಜೊತೆಗೆ ಟ್ರಾನ್ಸಾಕ್ಷನನ್ನು ಮಾಡುವಂಥದ್ದು, ಯಾವ ರೀತಿಯಾಗಿ ಟ್ರೇಡ್ ಆಗುತ್ತೆ ಸೊ ಅಷ್ಟು ನಾವು ಟ್ರೇಡಿಂಗ್ ಟ್ರಾನ್ಸಾಕ್ಷನನ್ನು ಕನ್ಸಿಡರ್ ಮಾಡುವಂಥದ್ದು. ಸೊ ಈ ರೀತಿಯಾದಂಥ ಸ್ಟೆಪ್ಸನ್ನು ಸರ್ಕಾರ ತೆಗೆದುಕೊಳ್ಳಲಿಕ್ಕೆ ಕಾರಣ ಏನು ಅಂತಂದರೆ, ನಮ್ಮ ಒಂದು ರುಪಿ ಸ್ಟ್ರೆಂಥನ್ ಮಾಡೋದಕ್ಕೋಸ್ಕರ, ರುಪಿಯ ಒಂದು ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರ, ಅಥವಾ ನಮ್ಮ ಒಂದು ಡಿಪೆಂಡೆನ್ಸಿ ಏನಿದೆಯಲ್ಲ ಡಾಲರ್ ಮೇಲೆ ಅದನ್ನು ರೆಡ್ಯೂಸ್ ಮಾಡೋದಕ್ಕೋಸ್ಕರ ಈ ರೀತಿಯಾದಂಥ ಸ್ಟೆಪ್ಸನ್ನು ತೆಗೆದುಕೊಂಡಿದ್ವಿ. ಸೊ ಆಟೋಮೆಟಿಕ್ಕಾಗಿ ಅಥವಾ ಒಂದು ಮೀಡಿಯಂ ಫೇಸಲ್ಲಿ ಬದಲಾವಣೆಯನ್ನು ತರಬಹುದು. ನಮ್ಮ ಒಂದು ರುಪಿ ಸ್ಟ್ರೆಂಥನ್ ಆಗ್ಬೋದು, ಆಟೋಮೆಟಿಕಲಿ ಡಾಲರ್ನ ಒಂದು ಡಿಮ್ಯಾಂಡು ಒಂದು ಲೆವೆಲಿಗೆ ಕಡಿಮೆ ಆಗ್ಬೋದು.
ಹಾಗೂ ಫಾರೆಕ್ಸ್ ರಿಸರ್ವನ್ನು ಸೇವ್ ಮಾಡೋದು ಸಹ ಒಂದು ಎಕಾನಮಿಗೆ ಅಷ್ಟೇ ಇಂಪಾರ್ಟೆಂಟ್ ಇರೋದ್ರಿಂದ ನಾವು ಈ ರೀತಿಯಾದಂಥ ಸ್ಟೆಪ್ಸನ್ನು ತೆಗೆದುಕೊಂಡಿದ್ದೀವಿ. ಲಾಂಗ್ ಟರ್ಮಲ್ಲಿ ಒಂದು ವಿಷನನ್ನು ಇಟ್ಕೊಂಡೇ ಇವತ್ತು RBI ತನ್ನ ಒಂದು ಮಾನಿಟರಿ ಪಾಲಿಸಿನಲ್ಲಿ ಈ ಸ್ಟೆಪ್ಪನ್ನು ತೆಗೆದುಕೊಂಡಿದೆ. ಸೊ ಇವತ್ತು ಯಾವುದೇ ಒಂದು ಕಂಟ್ರಿ ಜೊತೆಗೆ ನಾವು ಟ್ರೇಡನ್ನು ಮಾಡಿದಾಗ, ಇಂಟರ್ನ್ಯಾಷನಲ್ ಟ್ರೇಡ್ ನಡೆದಾಗ ಅದರ ಒಂದು ಸೆಟಲ್ಮೆಂಟು ರುಪಿನಲ್ಲೇ ನಡೆಯುತ್ತೆ ಅನ್ನುವಂಥದ್ದು ಈ ಒಂದು ಆರ್ಟಿಕಲಿಂದ ಬೇಕಾಗಿರೋದು. ಸೊ ರೀಸನ್ ಏನು, ಯಾವ ರೀತಿಯಾಗಿ ಈ ಒಂದು ಸ್ಟೆಪ್ಪನ್ನು ತೆಗೆದುಕೊಂಡಿದ್ದಾರಲ್ಲ, ಇದಕ್ಕೆ ಕಾರಣಗಳಿರಬೇಕಲ್ಲ. ಕಾರಣಗಳು ಏನು ಅಂತ ನೋಡಿದಾಗ, ನಮ್ಮ ಒಂದು ರುಪಿಯ ವ್ಯಾಲ್ಯೂ ಹಿಸ್ಟಾರಿಕಲಿ ನಾವು ಕನ್ಸಿಡರ್ ಮಾಡಿದಾಗ ಡಾಲರ್ನ ವಿರುದ್ಧ ಇವತ್ತು ಕಡಿಮೆ ಆಗ್ತಾ ಬಂದಿದೆ. ಸೊ ರುಪಿ ಡಿಪ್ರಿಸಿಯೇಷನ್ ಆಗ್ತಾ ಇರೋದ್ರಿಂದ ಈ ಒಂದು ಸ್ಟೆಪ್ಪನ್ನು ತೆಗೆದುಕೊಂಡಿದ್ದಾರೆ. ಇನ್ನು ಫಾರೆಕ್ಸ್ ಫ್ಲಕ್ಚುಯೇಷನ್ ಅಂದಾಗ ಗ್ಲೋಬಲ್ ಲೆವೆಲಲ್ಲಿ ಸಾಕಷ್ಟು ಕಮೋಡಿಟೀಸ್ಗಳ ಒಂದು ಬೆಲೆ ಹೆಚ್ಚಾಗ್ತಾ ಇದೆ. ಇದರಿಂದ ನಾವು ಹೆಚ್ಚು ಡಾಲರನ್ನು ಕೊಡೋದ್ರ ಮುಖಾಂತರ ಇಂಪೋರ್ಟ್ ಮಾಡ್ಕೋಬೇಕಾಗತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಒಂದು ಫಾರೆಕ್ಸ್ ಕರೆನ್ಸಿ ಏನಿದೆಯಲ್ಲ ಅದು ರೆಡ್ಯೂಸ್ ಆಗ್ತಾ ಬರುವಂಥದ್ದನ್ನು ನೋಡ್ಬೋದು. ಸೊ ನಾವು ಇವಾಗ ಸೇವ್ ಮಾಡಬೇಕು, ಒಂದು ಪರ್ಟಿಕ್ಯುಲರ್ ಕಂಟ್ರಿಗೆ ಇವಾಗ ಫಾರೆಕ್ಸ್ ಫ್ಲಕ್ಚುಯೇಷನ್ ಆಗದೇ ಇರುವಂಥ ನೋಡ್ಕೋಬೇಕು. ಯಾಕೆಂದರೆ BOP ಕ್ರೈಸಿಸ್ ಆಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಒಂದು ಫಾರೆಕ್ಸ್ ಕರೆನ್ಸಿಯನ್ನು ಸೇವ್ ಮಾಡಬೇಕು ಅಥವಾ ಫಾರೆಕ್ಸ್ ರಿಸರ್ವನ್ನು ಸ್ಟೆಬಿಲೈಸ್ ಮಾಡೋದಕ್ಕೋಸ್ಕರ ಸ್ಟೆಪ್ಪನ್ನು ತೆಗೆದುಕೊಂಡಿದ್ದಾರೆ. ಇನ್ನು ಕೊನೆಯದಾಗಿ ರಷ್ಯಾಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸ್ಯಾಂಕ್ಷನನ್ನು ಗ್ಲೋಬಲ್ ಲೆವೆಲಲ್ಲಿ ಹಾಕಿರೋದನ್ನು ನೋಡ್ತಾ ಇದ್ದೀವಿ. ಅದರಲ್ಲೂ ಸ್ವಿಫ್ಟ್ ಪೇಮೆಂಟ್ ಗೇಟ್ವೇನೂ ಸಹ ರಷ್ಯಾಗೆ ಕ್ಲೋಸ್ ಮಾಡಿರುವಂಥದ್ದನ್ನು. ಹಾಗಾಗಿ ನಾವು ರಷ್ಯಾದೊಂದಿಗೆ ಮಾಡಿರುವಂಥ ಟ್ರೇಡ್ ಟ್ರಾನ್ಸಾಕ್ಷನ್ಗೆ ಸಾಕಷ್ಟು ಕಾಂಪ್ಲಿಕೇಶನ್ಸನ್ನು ಸಹ ಗ್ಲೋಬಲ್ ಲೆವೆಲಲ್ಲಿ ಕ್ರಿಯೇಟ್ ಇರುವಂಥ ಹಂತದಲ್ಲಿ ನಾವೇನು ಮಾಡ್ಬೋದು, ರಷ್ಯಾದೊಂದಿಗೆ ಡೈರೆಕ್ಟ್ ಕರೆನ್ಸಿಯ ಮುಖಾಂತರ ಬದಲಾವಣೆ ಮಾಡ್ಬೋದು. ಇದು ಒಂದು ರೀಸನ್ ಆಗಿ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಇಮಿಡಿಯೇಟಾಗಿ ನಾವು ಆ ಒಂದು ಕಂಟ್ರಿಗಳಿಗೆ ಪೇಮೆಂಟನ್ನು ಮಾಡ್ಬೋದು. ಆಯಿಲನ್ನು ನಾವು ಹೆಚ್ಚು ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ ರಷ್ಯಾದೊಂದಿಗೆ. ಸೊ ನಮ್ಮ ಒಂದು ಎಕಾನಮಿಗೂ ಸಹ ಸಾಕಷ್ಟು ಸಪೋರ್ಟ್ ಸಿಕ್ಕುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸ್ಟೆಪ್ಪನ್ನು ತೆಗೆದುಕೊಂಡಿದ್ದಾರೆ. ಒಟ್ಟಾರೆಯಾಗಿ ನಾವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಟ್ರೇಡನ್ನು ಇವತ್ತು ರುಪಿ ಮೂಲಕ ಯಾಕೆ ಸೆಟಲ್ಮೆಂಟ್ ಮಾಡ್ತಾ ಇದ್ದೀವಿ, ಇದಕ್ಕೆ ಕಾರಣ ಏನನ್ನೋದು ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಯಾಕೆಂದರೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು, ಅಪ್ಲೈಡ್ ಕ್ವಶನ್ಸನ್ನು ಇದೇ ರೀತಿಯಾಗಿ ಫ್ರೇಮ್ ಮಾಡ್ತಾರೆ. ಸೊ ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಈ ಒಂದು ಆರ್ಟಿಕಲ್ಗೆ ಕನೆಕ್ಟ್ ಆಗುವಂತೆ ತಿಳಿದಿದ್ರೆ ಹೆಲ್ಪ್ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ PM ಅನ್ವೇಸ್ ನ್ಯಾಷನಲ್ ಎಂಬ್ಲೆಮ್ ಟಾಪ್ ನ್ಯೂ ಪಾರ್ಲಿಮೆಂಟ್ ಬಿಲ್ಡಿಂಗ್. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 1 ನಡಿನಲ್ಲಿ ಹಿಸ್ಟ್ರಿಗೆ ಕನೆಕ್ಟ್ ಮಾಡ್ಕೋಬೋದು ಹಾಗೂ GS ಪೇಪರ್ 2 ನಡಿನಲ್ಲಿ ಗವರ್ನೆನ್ಸ್ ಸೆಕ್ಷನಲ್ಲಿ ನೋಡ್ಕೋಬೋದು. ಸೊ ಆರ್ಟಿಕಲಿಂದ ನಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನು ನ್ಯಾಷನಲ್ ಎಂಬ್ಲೆಮನ್ನು ಪಾರ್ಲಿಮೆಂಟ್ ಬಿಲ್ಡಿಂಗಲ್ಲಿ ಇವಾಗ ಎಲ್ಲ ಓಪನ್ ಆಗಿ ಅಥವಾ ಪಬ್ಲಿಕ್ಗೆ ಅಬ್ಸರ್ವೇಷನ್ಗೋಸ್ಕರ ಓಪನ್ ಆಗಿ ಮಾಡಿದ್ದಾರೆ ಇವಾಗ ಅನ್ನುವಂಥದ್ದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಸ್ಕಲ್ಪ್ಚರ್ಗೆ ಸಂಬಂಧಪಟ್ಟಂತೆ ಫ್ಯಾಕ್ಟ್ಸ್ ಏನಿದೆ ಅನ್ನೋದ್ರ ಬಗ್ಗೆ ನಾವು ನೋಡಬೇಕು. ನ್ಯಾಷನಲ್ ಎಂಬ್ಲೆಮನ್ನು ನಾವು ಯಾವಾಗ ಅಳವಡಿಸ್ಕೊಂಡಿದ್ದೀವಿ ಅಥವಾ ಯಾವಾಗ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಅನ್ನುವಂಥ ಡೇಟು ಇಂಪಾರ್ಟೆಂಟ್ ಇರೋದ್ರಿಂದ ಈ ಒಂದು ಡೇಟನ್ನು ನೀವು ಕಮೆಂಟ್ ಸೆಕ್ಷನ್ಲಿ ಮೆನ್ಷನ್ ಮಾಡಿ. ಸೊ ಕೆಲವೊಂದಿಷ್ಟು ಫ್ಯಾಕ್ಚುಯಲ್ ಇನ್ಫಾರ್ಮೇಷನನ್ನು ನಾವು ಕನ್ಸಿಡರ್ ಮಾಡೋದಾದರೆ ಎಂಪರರ್ ಅಶೋಕ ಈ ಒಂದು ಪಿಲ್ಲರನ್ನು ಎರೆಕ್ಟ್ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಇದರಲ್ಲಿ 4 ಲೈನ್ಸ್ಗಳಿದ್ದಾವೆ. 4 ಲೈನ್ಗಳು ಯಾವ ರೀತಿಯಾಗಿ ರಿಫ್ಲೆಕ್ಷನನ್ನು ಕೊಡ್ತಾ ಇದೆ, ಪವರ್ ಇರ್ಬೋದು, ಕರೇಜ್, ಕಾನ್ಫಿಡೆನ್ಸ್ ಅಥವಾ ಪ್ರೈಡ್, ಈ ರೀತಿಯಾದಂತಹ ಆ್ಯಟಿಟ್ಯೂಡನ್ನು ಇವತ್ತು ರಿಫ್ಲೆಕ್ಟ್ ಮಾಡೋದನ್ನು ನೋಡ್ಬೋದು. ಬೇರೆ ಬೇರೆ ಇವತ್ತು ಎನಿಮಲ್ಸ್ ಅಂತಂದರೆ ಹಾರ್ಸ್ ಇದೆ, ಬುಲ್ ಇದೆ ಮತ್ತು ಎಲಿಫೆಂಟ್ ಇದೆ. ಈ ರೀತಿಯಾಗಿ ಸಾಕಷ್ಟು ಡಿಫ್ರೆಂಟ್ ಆ್ಯನಿಮಲ್ಸ್ಗಳನ್ನು ಸಹ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಆಪ್ಷನ್ಸಲ್ಲಿ ಡೈರೆಕ್ಟಾಗಿ ಕೊಡ್ಬೋದು. ನ್ಯಾಷನಲ್ ಎಂಬ್ಲೆಮಲ್ಲಿ ಯಾವ ರೀತಿಯಾದಂಥ ಆ್ಯನಿಮಲ್ಸ್ಗಳಿದ್ದಾವೆ ಅನ್ನೋದನ್ನು ಆಪ್ಷನ್ ವೈಸು ಮೆನ್ಷನ್ ಮಾಡುವಂಥದ್ದು. ಜೊತೆಗೆ ಈ ಒಂದು ನ್ಯಾಷನಲ್ ಎಂಬ್ಲೆಮ್ನ ಮೋಟೋ ಅಥವಾ ಸ್ಲೋಗನ್ ಯಾವ ರೀತಿಯಾಗಿದೆ ಅಂತಂದರೆ ಸತ್ಯಮೇವ ಜಯತೆ. ಸತ್ಯಮೇವ ಜಯತೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಈ ಸತ್ಯಮೇವ ಜಯತೆಯನ್ನು ಯಾವ ಉಪನಿಷತ್ತಿಂದ ತೆಗೆದುಕೊಂಡಿದ್ದೀವಿ, ಈ ಒಂದು ಕೋಟನ್ನು ಯಾವ ಉಪನಿಷತ್ತಲ್ಲಿ ನಾವು ನೋಡ್ತಾ ಇದ್ದೀವಿ ಅಂತಂದರೆ ಮಂಡೂಕ ಅನ್ನುವಂಥ ಉಪನಿಷತ್ತು. ಇದನ್ನು ಡೈರೆಕ್ಟಾಗಿ ಕೇಳಿದ್ದಾರೆ. ಇದು ಹಿಂದೂ ವೇದಾಸದಲ್ಲಿ ಬರುತ್ತೆ. ಮಂಡೂಕ ಅನ್ನುವಂಥ ಉಪನಿಷತ್ ಬಗ್ಗೆ ನಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಇನ್ನು ಈ ಒಂದು ನ್ಯಾಷನಲ್ ಎಂಬ್ಲೆಮನ್ನು ನಾವು ಎಲ್ಲೆಲ್ಲಿ ನೋಡ್ತಾ ಇದ್ದೀವಿ, ಎಲ್ಲೆಲ್ಲಿ ಬಳಕೆ ಮಾಡ್ಬೋದು, ರಾಷ್ಟ್ರಪತಿ ಭವನ ಇರ್ಬೋದು, ಪಾರ್ಲಿಮೆಂಟ್ ಹೌಸ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು ಅಥವಾ ರಾಜ್ಭವನ್ ಇರ್ಬೋದು, ಸ್ಟೇಟ್ ಲೆಜಿಸ್ಲೇಚರ್, ಹೈಕೋರ್ಟ್, ಇನ್ನು ಸೆಕ್ರೆಟರೇಟ್ ಬಿಲ್ಡಿಂಗ್ಸ್ಗಳಿರ್ಬೋದು. ಈ ರೀತಿಯಾಗಿ ಹಲವಾರು ಸರ್ಕಾರದ ಗವರ್ನೆನ್ಸ್ ಬಿಲ್ಡಿಂಗ್ ಅಥವಾ ಅಡ್ಮಿನಿಸ್ಟ್ರೇಷನ್ ಬಿಲ್ಡಿಂಗ್ ನಡಿನಲ್ಲಿ ನಾವು ಈ ಒಂದು ಎಂಬ್ಲೆಮನ್ನು ನೋಡ್ತಾ ಇದ್ದೀವಿ. ಭಾರತದ ಒಂದು ಕರೆನ್ಸಿ ನೋಟಲ್ಲೂ ಸಹ ನಾವು ಎಂಬ್ಲೆಮನ್ನು ನೋಡ್ತಾ ಇದ್ದೀವಿ. ಇನ್ನು ಪಾಸ್ಪೋರ್ಟ್ ಇರ್ಬೋದು ಅಥವಾ ಮತ್ತು ಪೊಲೀಸ್ ಸರ್ವಿಸ್ ನಡಿನಲ್ಲಿ ಇಂಡಿಯನ್ ಪೊಲೀಸ್ ಸರ್ವಿಸ್ ಅವರು ಸಹ ಈ ಒಂದು ಆ್ಯಂಬ್ಲೆಮನ್ನು ಹಾಕೋತಾ ಇರೋದನ್ನು ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ನಾವು ಹಲವಾರು ಅಡ್ಮಿನಿಸ್ಟ್ರೇಟಿವ್ ಸೆಕ್ಟರಲ್ಲಿ ಈ ಪಿಲ್ಲರನ್ನು ಬಳಕೆ ಮಾಡ್ತೀವಿ ಅಥವಾ ಈ ಒಂದು ಸಿಂಬಾಲನ್ನು ಬಳಕೆ ಮಾಡ್ತಾ ಇದ್ದೀವಿ ಅನ್ನೋಂಥದ್ದು ಇವಾಗ ಪಾರ್ಲಿಮೆಂಟಲ್ಲಿ ಹೊಸದಾಗಿ ಈ ಒಂದು ಆ್ಯಂಬ್ಲೆಮನ್ನು ಇವತ್ತು ಎರೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈ ಒಂದು ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ. ಹಾಗೂ ನ್ಯಾಷನಲ್ ಎಂಬ್ಲೆಮನ್ನು ಅನ್ಆಥರೈಸ್ಡ್ ಆಗಿ ನಾವು ಬಳಕೆ ಮಾಡುವಂತಿಲ್ಲ. ಇದನ್ನು ನಾವು ಪನಿಷಬಲ್ ಆಗಿ ಕನ್ಸಿಡರ್ ಮಾಡ್ತೀವಿ. ಲಾ ನಡಿನಲ್ಲಿ ಇದೊಂದು ಪನಿಷಬಲ್ ಆಗಿರುವಂಥ ಒಂದು ಅಫೆನ್ಸ್ ಆಗಿ ಕನ್ಸಿಡರ್ ಮಾಡ್ತಾರೆ. ಇದನ್ನು ಒಂದು ಆ್ಯಕ್ಟ್ನಲ್ಲಿರುವಂಥ ಪ್ರೊವಿಷನ್ ಆಗಿ ನೋಡ್ಬೋದು. ಸ್ಟೇಟ್ ಎಂಬ್ಲೆಮ್ ಆಫ್ ಇಂಡಿಯಾ ಆ್ಯಕ್ಟ್ 2005 ನಡಿನಲ್ಲಿ ಈ ಒಂದು ನ್ಯಾಷನಲ್ ಎಂಬ್ಲೆಮನ್ನು ಬಳಕೆ ಮಾಡೋದನ್ನು ಕಂಟ್ರೋಲ್ ಮಾಡುವಂಥ ಅಥವಾ ಪ್ರೊವಿಷನ್ಸ್ಗಳನ್ನು ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಷ್ಟು ಇನ್ಫಾರ್ಮೇಷನ್ ನಮಗೆ ಬ್ಯಾಕ್ಗ್ರೌಂಡಲ್ಲಿ ಗೊತ್ತಿರಬೇಕಾಗುತ್ತೆ.
ಇನ್ನು ಮುಂದಿನ ಆರ್ಟಿಕಲ್ ಅಮರ್ನಾಥ್ ಲೈಕ್ ಇವೆಂಟ್ಸ್ ಅನ್ಪ್ರೆಡಿಕ್ಟೇಬಲ್. ಈ ಒಂದು ಆರ್ಟಿಕಲನ್ನು ಸಿಲಾಬಸಲ್ಲಿ ನೋಡೋದಾದರೆ GS ಪೇಪರ್ 1 ಅಡಿನಲ್ಲಿ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡುವಂಥದ್ದು. ಸೊ ಇಲ್ಲಿ ಫ್ಲ್ಯಾಶ್ ಫ್ಲಡ್ಗಳು ಹೆಚ್ಚಾಗಲಿಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಸೊ ಡೈರೆಕ್ಟಾಗಿ ಇಲ್ಲಿ ಮೆನ್ಷನ್ ಮಾಡಿರುವಂಥ ಕೆಲವೊಂದಿಷ್ಟು ಪಾಯಿಂಟ್ಸನ್ನು ನಾವು ಕನ್ಸಿಡರ್ ಮಾಡೋದಾದರೆ, ಇವಾಗ ಇಲ್ಲಿರುವಂತಹ ಎಕ್ಸ್ಟ್ರೀಮ್ ಇವೆಂಟ್ ಏನಿದೆಯಲ್ಲ, ಇದು ರೈನ್ಫಾಲ್ನಿಂದ ಆಗ್ತಾ ಇದೆ. ಅದರಲ್ಲೂ ಇವಾಗ ಕ್ಲೌಡ್ಗಳು ಬರ್ಸ್ಟ್ ಆಗ್ತಾ ಇದೆ, ಟೊರೆನ್ಷಿಯಲ್ ರೈನು ಹೆಚ್ಚಾಗ್ತಾ ಇದೆ ಅನ್ನುವಂಥ ಒಂದು ಕಂಡೀಷನನ್ನು ಮೆನ್ಷನ್ ಮಾಡಿದ್ದಾರೆ. ಇದಕ್ಕೆ ಕಾರಣ ಏನು? ಈ ಒಂದು ಟೊರೆನ್ಷಿಯಲ್ ರೇನಿಂದಾಗಿ ಅಥವಾ ರ್ಯಾಪಿಡ್ ಆಗಿ ರೈನ್ ಮೂಮೆಂಟ್ನಿಂದಾಗಿ ಇಲ್ಲಿ ಫ್ಲ್ಯಾಶ್ ಫ್ಲಡ್ಗಳಾಗ್ತಾ ಇದ್ದಾವೆ. ಫ್ಲ್ಯಾಶ್ ಫ್ಲಡ್ ಆಗೋದಕ್ಕೋಸ್ಕರ ಕಾರಣ ಏನು? ಇವಾಗ ನಾವು ನಾರ್ಮಲ್ ಫ್ಲಡ್ ಅಂತ ನೋಡ್ತೀವಿ, ರಿವರಿಂದ ಹೆಚ್ಚು ನೀರು ಹೊರಗಡೆ ಬಂದು ಅಲ್ಲಿರುವಂಥ ಪ್ರದೇಶವನ್ನು, ಸುತ್ತಮುತ್ತಲು ಏರಿಯಾವನ್ನು ಕಂಪ್ಲೀಟಾಗಿ ಮುಳುಗಿಸ್ಬಿಡುತ್ತೆ. ಸೊ ನಾರ್ಮಲ್ ಫ್ಲಡ್ ಕಂಡೀಷನಲ್ಲಿ, ರಿವರ್ ಫ್ಲಡ್ ಕಂಡೀಷನಲ್ಲಿ ನಾವು ಪ್ರೆಡಿಕ್ಷನನ್ನು ಮಾಡ್ಬೋದು. ರಿವರ್ನ ಒಂದು ಲೆವೆಲ್ ಯಾವ ರೀತಿಯಾಗಿದೆ, ಅಲ್ಲಿರುವಂಥ ವಾಟರ್ ಕಂಡೀಷನನ್ನು ನಾವು ನೋಡಿಕೊಂಡು ಪ್ರಿಡಿಕ್ಷನನ್ನು ಮಾಡ್ಬೋದು. ಆದರೆ ಈ ಒಂದು ಟೊರೆನ್ಷಿಯಲ್ ರೈನ್ಫಾಲ್ನಲ್ಲಿ ಪ್ರಿಡಿಕ್ಷನ್ ಮಾಡುವಂಥದ್ದು ತುಂಬ ಕಷ್ಟಕರವಾಗುತ್ತೆ. ಸೊ ಇಮಿಡಿಯೇಟಾಗಿ 5-6 ಅವರ್ಸ್ ಒಳಗಡೆ ಆಗಿ ಅಲ್ಲಿರುವಂಥ ಜಿಯೋಗ್ರಫಿಕಲ್ ಏರಿಯಾ ಏನಾಗುತ್ತೆ, ಕಂಪ್ಲೀಟಾಗಿ ನೀರಿಂದ ತುಂಬ್ಕೊಂಡ್ಬಿಡುತ್ತೆ. ಸೊ ಇದು ಫ್ಲ್ಯಾಶ್ ಫ್ಲಡ್ಡಲ್ಲಿ ನಾವು ನೋಡ್ತಾ ಇದ್ದೀವಿ. ಮೇಜರಾಗಿ ಇವತ್ತು ಟೊರೆನ್ಷಿಯಲ್ ರೈನ್ಫಾಲಿಂದ, ರ್ಯಾಪಿಡ್ ಆಗಿರುವಂಥ ರೈನ್ಫಾಲಿಂದ ನಾವು ಫ್ಲ್ಯಾಶ್ ಫ್ಲಡ್ಗಳನ್ನು ನೋಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಏನು? ಬೇಸಿಕಲಿ ಸಾಲಿಡ್ ರೀಸನನ್ನು ಕೊಡ್ಬೋದಾದರೆ ಗ್ಲೋಬಲ್ ವಾರ್ಮಿಂಗ್, ಕ್ಲೈಮೇಟ್ ಚೇಂಜ್ನಿಂದಾಗಿ ಇವತ್ತು ಸೀಸನ್ಗಳ ಒಂದು ಪ್ಯಾಟರ್ನ್ ಚೇಂಜ್ ಆಗಿದೆ. ಹೆಚ್ಚು ಮಳೆ ಆಗ್ತಾ ಇದೆ, ಅಥವಾ ಕೆಲವೊಂದಿಷ್ಟು ಏರಿಯಾಗಳಲ್ಲಿ ಡ್ರಾಟ್ ಕಂಡೀಷನ್ಸು ಕ್ರಿಯೇಟ್ ಆಗ್ತಾ ಇದೆ. ಅವಶ್ಯಕತೆಗಿಂತಲೂ ಹೆಚ್ಚು ಮಳೆ ಆಗ್ತಾ ಇರುವಂಥ ಸಿಚುವೇಶನ್ಸ್ಗೆ ಕಾರಣ ಅಂತಂದರೆ ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು. ಇನ್ನು ಈ ಒಂದು ಮಾನ್ಸೂನ್ ಸೀಸನಲ್ಲಿ ಅಥವಾ ರೇನಿ ಸೀಸನಲ್ಲಿ ವಿಂಡ್ಗಳ ಒಂದು ಪ್ಯಾಟರ್ನ್ ಶಿಫ್ಟ್ ಆಗ್ತಾ ಇರೋದ್ರಿಂದ, ಅಥವಾ ಲೋ ಪ್ರೆಷರ್ ಮತ್ತು ಹೈ ಪ್ರೆಷರ್ ಏರಿಯಾಗಳು ಕ್ರಿಯೇಟ್ ಆಗ್ತಾ ಇರೋದ್ರಿಂದ ಕ್ಲೌಡ್ಗಳ ಒಂದು ಫಾರ್ಮೇಷನ್ ಆಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಸೊ ಈ ಒಂದು ಪಾಯಿಂಟನ್ನು ನಾವು ಅಬ್ಸರ್ವ್ ಮಾಡ್ಕೊಳೋದಾದರೆ, ಲೋವರ್ ಲೆವೆಲಲ್ಲಿ ಅಂದರೆ ಈಕ್ವಟೋರಿಯಲಿಂದ ಕೆಳಗಡೆ ಇರ್ತಕ್ಕಂಥ ವಿಂಡ್ಗಳು ಇವತ್ತು ಈಕ್ವಟೋರಿಯಲ್ ರೀಜನ್ಸ್ಗೆ ಮೂವ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇನ್ನು ನಾರ್ತ್ ರೀಜನಲ್ಲಿರ್ತಕ್ಕಂಥ ವಿಂಡ್ಗಳು ಸಹ ಈಕ್ವಟೋರಿಯಲ್ ರೀಜನ್ಗೆ ಮೂವ್ ಆಗ್ತಾ ಇರುವಂಥದ್ದನ್ನು, ಇವಾಗ ಸಮ್ಮರ್ ಸೀಸನಲ್ಲಿ ಏನಾಗಿರುತ್ತೆ, ಈ ಒಂದು ಈಕ್ವಟೋರಿಯಲ್ ಲೈನ್ ಅಥವಾ ITCZ ಇದು ಸಮ್ಮರ್ ಸೀಸನಲ್ಲಿ ನಾರ್ತ್ ರೀಜನಲ್ಲಿರುತ್ತೆ. ನಾರ್ತ್ ರೀಜನಲ್ಲಿ ಇರೋದ್ರಿಂದ ಟೆಂಪ್ರೇಚರ್ ಹೆಚ್ಚಾಗಿರೋದ್ರಿಂದ ಇಲ್ಲೆಲ್ಲ ಲೋ ಪ್ರೆಷರ್ ಏರಿಯಾ ಕ್ರಿಯೇಟ್ ಆಗಿರುತ್ತೆ. ಭಾರತದ ನಾರ್ತ್ ಪಾರ್ಟಲ್ಲಿ ಲೋ ಪ್ರೆಷರ್ ಏರಿಯಾ ಕ್ರಿಯೇಟ್ ಆಗಿದೆ ಅಂತಂದಾಗ ಬೇರೆ ಹೈ ಪ್ರೆಷರ್ ಏರಿಯಾಗಳಿಂದ ಇದು ಅಟ್ರಾಕ್ಟ್ ಆಗ್ತಾ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ವಿಂಡ್ಗಳು ಇವಾಗ ಸೌತ್ ವೆಸ್ಟ್ ಮಾನ್ಸೂನ್ ಅಂತ ನಾವು ನೋಡಿದಾಗ ಇದೆಲ್ಲನೂ ಸಹ ನಾರ್ತ್ ರೀಜನ್ಗೆ ಮೂವ್ ಆಗ್ತಾ ಇರುತ್ತೆ. ಇನ್ನು ನಾರ್ತ್ ರೀಜನಿಂದನೂ ಸಹ ಇಲ್ಲಿ ವಿಂಡ್ಗಳು ಬರ್ತಾ ಇರೋದ್ರಿಂದ ಇಲ್ಲಿ ಒಂದು ಕನ್ವರ್ಜೆನ್ಸ್ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಇದರಿಂದ ಆಗಿ ಅಲ್ಲಿ ಒಂದು ಕ್ಯುಮುಲೋನಿಂಬಸ್ ಅನ್ನುವಂಥ ಕ್ಲೌಡ್ ಫಾರ್ಮೇಷನ್ ಆಗುತ್ತೆ. ಹಾಗಿದ್ರೆ ನಾರ್ತ್ ರೀಜನಲ್ಲಿ, ಭಾರತದ ಉತ್ತರ ಭಾಗದಲ್ಲಿ, ಹಿಮಾಲಯನ್ ರೀಜನಲ್ಲಿ ವಿಂಡ್ಗಳ ಒಂದು ಕನ್ವರ್ಜೆನ್ಸ್ ಆ್ಯಕ್ಟಿವಿಟಿ ನಡೆಯೋದ್ರಿಂದ ಕ್ಯುಮುಲೋನಿಂಬಸ್ ಕ್ಲೌಡ್ ಫಾರ್ಮೇಷನ್ ಆಗುತ್ತೆ. ಇದು ಹೆಚ್ಚು ಮಾಯ್ಶ್ಚರನ್ನು ಕ್ಯಾರಿ ಮಾಡ್ತಾ ಇರೋದ್ರಿಂದ, ಅಥವಾ ಈ ಒಂದು ವಿಂಡ್ಗಳು ಕ್ಯಾರಿ ಮಾಡಿರೋಂಥ ಮಾಯ್ಶ್ಚರಿಂದನೇ ಇಲ್ಲಿ ಕ್ಲೌಡ್ ಫಾರ್ಮೇಷನ್ ಆಗಿರುತ್ತೆ. ಸೊ ಈ ಒಂದು ಕ್ಲೌಡ್ಗಳು ಇಲ್ಲಿ ರೇನನ್ನು ಹೆಚ್ಚು ತರ್ತಾ ಇದೆ, ಅಥವಾ ಟೊರೆನ್ಷಿಯಲ್ ರೇನನ್ನು ಕ್ರಿಯೇಟ್ ಮಾಡ್ತಾ ಇದೆ. ಕ್ಲೌಡ್ ಬಸ್ಟಿಂಗ್ ಆ್ಯಕ್ಟಿವಿಟಿ ನಡೆಯೋದ್ರಿಂದ ಇಲ್ಲಿ ಫ್ಲ್ಯಾಶ್ ಫ್ಲಡ್ಗಳು ಆಗ್ತಾ ಇದ್ದಾವೆ ಅನ್ನುವಂಥದ್ದು ನಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಇನ್ನು ಮುಂದಿನ ಆರ್ಟಿಕಲ್ ಕಾಂಪ್ರಿಹೆಂಡಿಂಗ್ ಪಬ್ಲಿಕ್ ಹೆಲ್ತ್. ಈ ಒಂದು ಆರ್ಟಿಕಲನ್ನು ಸಿಲಾಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಹೆಲ್ತ್ ಇಶ್ಯೂಸ್ಗೆ ಕನೆಕ್ಟ್ ಮಾಡ್ಕೋಬೋದು. ಸೊ ತಮಿಳ್ನಾಡಲ್ಲಿ ಯಾವ ರೀತಿಯಾಗಿ ಇವತ್ತು ಹೆಲ್ತ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಡಿಸೆಂಟ್ರಲೈಸ್ ಕಂಡೀಷನ್ ಅಂದರೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಹೆಲ್ತ್ ಮ್ಯಾನೇಜನ್ನು ಮಾಡ್ತಾ ಇದ್ದಾರೆ. ಇದನ್ನು ಒಂದು ಕೇಸ್ ಸ್ಟಡಿಯಾಗಿ ನಾವು ಕನೆಕ್ಟ್ ಮಾಡ್ಬೋದು. ಸೊ ಬ್ಯಾಕ್ಗ್ರೌಂಡಲ್ಲಿ ಯಾವ ರೀತಿಯಾಗಿ ಹೇಳ್ತಿದ್ದಾರೆ ಅಂತಂದರೆ, ಇವಾಗ ಬ್ರಿಟಿಷ್ ರಾಜ್ ಸಂದರ್ಭದಲ್ಲಿ, ಅಂದರೆ ಬ್ರಿಟಿಷರು ಇದ್ದಿರುವಂಥ ಸಂದರ್ಭದಲ್ಲಿ ಡಾಕ್ಟರ್ಸ್ಗಳು ಕಂಪಲ್ಸರಿಯಾಗಿ ಯಾವ ರೀತಿಯಾಗಿ ಒಂದು ಡಿಸೀಸ್ ಕಮ್ಯುನಿಕೇಬಲಲ್ಲಿ ಸ್ಪ್ರೆಡ್ ಆಗ್ತಾ ಇದೆ ಅನ್ನುವಂಥದ್ದನ್ನು ರಿಪೋರ್ಟ್ ಮಾಡುವಂಥ ಒಂದು ಸಿಚುವೇಶನ್ಸ್ ಇತ್ತು. ಇದು ಹೆಲ್ತ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಅಥವಾ ಪಬ್ಲಿಕ್ ಹೆಲ್ತ್ಗೆ ಸಂಬಂಧಪಟ್ಟಂತೆ ಡಿಪಾರ್ಟ್ಮೆಂಟ್ ಲೆವೆಲಲ್ಲಿ ಡಿಟೆಕ್ಷನ್ ಮಾಡುವಂಥದ್ದು. ಅದರಲ್ಲೂ ಸ್ಪೆಸಿಫಿಕ್ ಡಿಸೀಸಸ್ಗಳು ಸ್ಪ್ರೆಡ್ ಆಗ್ತಾ ಇರೋದ್ರಿಂದ ಔಟ್ ಬ್ರೇಕ್ ಯಾವ ರೀತಿಯಾಗಿರುತ್ತೆ ಅನ್ನೋ ಎಲ್ಲ ಡಾಕ್ಯುಮೆಂಟ್ಸನ್ನು ಅಥವಾ ಡೇಟಾಗಳನ್ನು ಫಾಲೋ ಮಾಡ್ತಾಯಿದ್ರು. ಈ ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಅಥವಾ ಡೇಟಾವನ್ನು ಕಲೆಕ್ಟ್ ಮಾಡುವಂಥ ಪ್ರೊಸೀಜರನ್ನು ನಾವು ಕಂಟಿನ್ಯೂ ಮಾಡುವಂಥದ್ದು ಎಷ್ಟು ಇಂಪಾರ್ಟೆನ್ಸ್ ಅನ್ನುವಂಥ ಒಂದು ಕನೆಕ್ಟಿವಿಟಿಯನ್ನು ಇಲ್ಲಿ ಹೇಳಲಿಕ್ಕೆ ಟ್ರೈ ಮಾಡಿದ್ದಾರೆ. ಏಕೆಂದರೆ ಎಪಿಡೆಮಿಕ್ ಸಂದರ್ಭದಲ್ಲಿ, ಅಥವಾ ಇವಾಗ ನಾವು ಕೋವಿಡನ್ನು ನೋಡ್ತಾ ಇದ್ದೀವಿ, ಈ ಒಂದು ಸಂದರ್ಭದಲ್ಲಿ ನಮಗೆ ಡೇಟಾನ ಒಂದು ಅವಶ್ಯಕತೆ ಇರುವಂಥದ್ದು. ಸೊ ಎಕ್ಸ್ಟ್ರಾರ್ಡಿನರಿ ಪವರ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ನಾವು ಎಪಿಡೆಮಿಕ್ ಡಿಸೀಸ್ ಕಂಟ್ರೋಲ್ ಆ್ಯಕ್ಟನ್ನು ಸಹ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಸೊ ಪಬ್ಲಿಕ್ ಹೆಲ್ತನ್ನು ಅಶ್ಯೂರ್ ಮಾಡೋದಕ್ಕೋಸ್ಕರ ಈ ಆ್ಯಕ್ಟನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು 2020ರಲ್ಲಿ ನಾವು ಈ ಒಂದು ಆ್ಯಕ್ಟನ್ನು ಇನ್ವೋಕ್ ಮಾಡಿದ್ದೀವಿ.
ಹಾಗಾಗಿ ಎಮರ್ಜೆನ್ಸಿ ಸಂದರ್ಭದಲ್ಲಿ ಪ್ಯಾಂಡಮಿಕ್ ಬಂದಾಗ ಕೋಮಾರ್ಬಿಡಿಟಿ ಅಂತ ನಾವು ನೋಡ್ತಾ ಇದ್ವಿ. ಒಂದು ಪರ್ಟಿಕ್ಯುಲರ್ ಸೆಕ್ಷನಲ್ಲಿ ಡಿಸೀಸಸ್ ಸ್ಪ್ರೆಡ್ ಆಗ್ತಾ ಇದ್ದರೆ ನಾವು ಟಾರ್ಗೆಟ್ ಮಾಡ್ಬೋದು ಯಾವ ರೀತಿಯಾಗಿ ಅವ್ರಿಗೆ ಸೊಲ್ಯೂಷನನ್ನು ಕೊಡಬೇಕು, ಕೋವಿಡ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅವರಿಗೆ ಸರ್ವಿಸನ್ನು ಕೊಡಬೇಕು ಅನ್ನುವಂಥ ಎಲ್ಲ ಡೇಟಾವನ್ನು ವೆರಿಫೈ ಮಾಡೋದ್ರ ಮುಖಾಂತರ ಒಂದು ಡೆತ್ಗೆ ಕಾಸ್ ಏನಿದೆ, ಏನದರ ಒಂದು ಮೂಲ ಅನ್ನುವಂಥದ್ದನ್ನು ಮತ್ತು ಹೆಲ್ತ್ ಇನ್ಫ್ರಾಸ್ಟ್ರಕ್ಚರನ್ನು ನಾವು ಯಾವ ರೀತಿಯಾಗಿ ಒದಗಿಸಬೇಕು, ಹಾಗೂ ಎಮರ್ಜೆನ್ಸಿ ಸಂದರ್ಭದಲ್ಲಿ ನಾವು ಪ್ರೆಡಿಕ್ಷನನ್ನು ಮಾಡುವಂಥದ್ದಾಗಲಿ ಆ್ಯಕ್ಟಿವ್ಲಿ ನಾವು ಇನ್ವಾಲ್ವ್ ಆಗಬೇಕು, ಹೆಲ್ತ್ ಮ್ಯಾನೇಜ್ಮೆಂಟನ್ನು ಪ್ರಾಪರಾಗಿ ಮಾಡಬೇಕು ಅನ್ನುವಂಥದ್ದು ಒಂದು ಅಸೆಟ್ಟು. ಹೆಲ್ತ್ಗೆ ಸಂಬಂಧಪಟ್ಟಂಥ ಏನೇ ಇನ್ವೆಸ್ಟ್ಮೆಂಟ್ ಮಾಡಿದರೂ ಇದೊಂದು ಅಸೆಟ್ಟಾಗಿ ಕ್ರಿಯೇಟ್ ಆಗುತ್ತೆ. ಅದರಲ್ಲೂ ನಾವು ಸಬ್ಜೆಕ್ಟಿವ್ ಲೆವೆಲಲ್ಲಿ ನೋಡಿದಾಗ ಅಥವಾ ಆಬ್ಜೆಕ್ಟಿವ್ ಲೆವೆಲಲ್ಲಿ ಕನ್ಸಿಡರ್ ಮಾಡೋದಾದರೆ ಹೆಲ್ತ್ನ ಒಂದು ಡೆಫಿನೇಷನ್ ಯಾವ ರೀತಿಯಾಗಿರುತ್ತೆ. ಸಬ್ಜೆಕ್ಟಿವ್ ಅಂದಾಗ ಇವಾಗ ಫಿಸಿಕಲ್ ಇರ್ಬೋದು, ಮೆಂಟಲ್ ಇರ್ಬೋದು, ಅಥವಾ ಸೋಷಿಯಲ್ ವೆಲ್ಬಿಲಿಂಗ್ ಈ ರೀತಿಯಾಗಿ ಸಬ್ಜೆಕ್ಟಿವ್ ಆಗಿರುವಂಥದ್ದು. ಇನ್ನು ಆಬ್ಜೆಕ್ಟಿವ್ ಅಂದಾಗ ಪರ್ಟಿಕ್ಯುಲರ್ ಡಿಸೀಸ್ ಮೇಲೆ ಫೋಕಸ್ ಮಾಡುವಂಥದ್ದು ಅಥವಾ ಪ್ರಾಪರ್ ಆಗಿರುವಂಥ ಒಂದು ಎವಿಡೆನ್ಸನ್ನು ನಾವು ಇಲ್ಲಿ ಫೋಕಸ್ ಮಾಡ್ತಾ ಇದ್ವಿ. ಹಾಗಾಗಿ ನಾವು ಡೇಟಾವನ್ನು ಇಂಪಾರ್ಟೆಂಟ್ಲಿ ಕಲೆಕ್ಟ್ ಮಾಡಬೇಕು ಅಥವಾ ಈ ಡೇಟಾ ಮೇಲೆ ಹೆಚ್ಚು ಫೋಕಸನ್ನು ಮಾಡಬೇಕು. ನ್ಯಾಷನಲ್ ಹೆಲ್ತ್ ಪಾಲಿಸಿಯನ್ನು ಸಹ ನಾವು ರಿಕಗ್ನೈಸ್ ಮಾಡೋದ್ರ ಮುಖಾಂತರ ನಮ್ಮ ಹೆಲ್ತ್ ಸೆಕ್ಟರಲ್ಲಿ ಇವತ್ತು ಸಾಕಷ್ಟು ಬದಲಾವಣೆಯನ್ನು ತರಬಹುದು. ಸೊ 2 ಡಿಜಿಟ್ ಅಥವಾ ಡಬಲ್ ಡಿಜಿಟಲ್ಲಿ ನಾವು ಗ್ರೋತನ್ನು ಕಾಣ್ಬೋದು. ಅದರಲ್ಲೂ ಎಸ್ಟಿಮೇಟೆಡ್ ಗ್ರೋತನ್ನು ನಾವು ರೀಚ್ ಆಗ್ಬೋದು. ಸೊ ಮೆಡಿಕಲ್ ಪ್ರೊಫೆಷ್ನಲ್ ಮೇಲೂ ಇರ್ಬೋದು ಅಥವಾ ಪ್ರೈವೇಟ್ ಟರ್ಷರಿ ಸೆಕ್ಟರಲ್ಲೂ ಸಹ ನಾವು ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡುವಂಥದ್ದು. ಸರ್ಜಿಕಲ್ ಲೆವೆಲಲ್ಲಿ ಅಥವಾ ಮೆಡಿಕಲ್ ಇಂಟರ್ವೆನ್ಷನ್ಸ್ ಈ ರೀತಿಯಾಗಿ ಮೆಡಿಕಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ಏನೇನು ಫೆಸಿಲಿಟೀಸ್ ಬೇಕೋ ಅದನ್ನೆಲ್ಲ ನಾವು ಫೋಕಸ್ ಮಾಡಬೇಕು ಅನ್ನುವಂಥ ಒಂದು ಡೈಮೆನ್ಷನ್ಸನ್ನು ನಾವಿಲ್ಲಿ ನೋಡ್ಕೋಬೋದು. ಇನ್ನು ತಮಿಳ್ನಾಡಿಗೆ ಸಂಬಂಧಪಟ್ಟಂತೆ ಕೇಸ್ ಸ್ಟಡಿಯಾಗಿ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಅಲ್ಲಿರುವಂಥ ಹೆಲ್ತ್ ಸಿಸ್ಟಮ್, ಅದರಲ್ಲೂ ಡಿಸೆಂಟ್ರಲೈಸ್ಡ್ ಹೆಲ್ತ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದನ್ನು ಡಿಸ್ಟಿಕ್ ಲೆವೆಲಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ಇದರಿಂದಾಗಿ ಅವರು ಸಾಕಷ್ಟು ಪಾಸಿಟಿವ್ಸನ್ನು ಹೊಂದಿದ್ದಾರೆ. ಇವಾಗ ಎಲಿಮಿನೇಷನ್ ಸ್ಮಾಲ್ ಪಾಕ್ಸ್ಗೆ ಸಂಬಂಧಪಟ್ಟಂತೆ ಅಥವಾ ಪೋಲಿಯೋಸನ್ನು ಎಲಿಮಿನೇಷನ್ ಮಾಡುವ ಹಂತದಲ್ಲಿ ಸ್ಟೇಟ್ ಗೌರ್ಮೆಂಟು ಫಸ್ಟ್ ಸ್ಟೆಪ್ಪನ್ನು ತೆಗೆದುಕೊಂಡಿದೆ. ಸೊ ಸಕ್ಸಸ್ ಆಗಿದೆ ಅನ್ನುವಂಥದ್ದು. ಜೊತೆಗೆ ಇವಾಗ ಜಪಾನೀಸ್ ಎನ್ಸೆಫಲೈಟಿಸ್ ನೋಡ್ತೀವಿ, ಡೆಂಗ್ಯೂ ವೈರಸ್ ನೋಡ್ತೀವಿ. ಈ ಎಲ್ಲ ಡಿಸೀಸ್ಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟೇಷನನ್ನು ಸಹ ತಮಿಳುನಾಡು ಗೌರ್ಮೆಂಟ್ ಇವಾಗ ಇನಿಷಿಯೇಟಿವ್ಸನ್ನು ತೆಗೆದುಕೊಂಡಿದೆ. HIV ಇರ್ಬೋದು, ಹೆಪಟೈಟಿಸ್ ಬಿ ಇರ್ಬೋದು, ಹೀಗೆ ಸಾಕಷ್ಟು ಇನ್ಫೆಕ್ಷನ್ಸ್ಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟೇಷನ್ಸನ್ನು ಇವತ್ತು ತಮಿಳುನಾಡು ಸರ್ಕಾರ ಮಾಡ್ತಾ ಇದೆ. ಡಿಸ್ಟಿಕ್ ಲೆವೆಲಲ್ಲಿರುವಂತಹ ಡಿಸೀಸ್ ಸರ್ವಿಲೆನ್ಸ್ ಮಾಡೆಲನ್ನು ಅವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಇದರಿಂದಾಗಿ ಅವರು ಪಲ್ಸ್ ಪೋಲಿಯೋನ ಹೆಚ್ಚು ಇಮ್ಯುನೈಸೇಷನ್ ಮಾಡೋದ್ರ ಮುಖಾಂತರ ಮತ್ತು ಮಂತ್ಲಿ ಬೇಸಿಸ್ ಮೇಲೆ ಹೆಲ್ತ್ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೊಳೋದು ನಿಧಿ ಪ್ರೋಗ್ರಾಮ್ ನಡಿನಲ್ಲಿ ಈ ಎಲ್ಲ ಇನಿಷಿಯೇಟಿವ್ಸ್ ಏನು ತೊಗೊಂಡಿದ್ದಾರಲ್ಲ ತಮಿಳುನಾಡು ಗೌರ್ಮೆಂಟು, ಇದನ್ನು ಗ್ಲೋಬಲ್ ಲೆವೆಲಲ್ಲಿ ಅಪ್ರಿಷಿಯೇಷನ್ ಮಾಡಿರುವಂಥ ಕಂಡೀಷನ್ಸನ್ನು ನೋಡ್ತಾ ಇದ್ದೀವಿ. ಆದರೆ ನ್ಯಾಷನಲ್ ಲೆವೆಲಲ್ಲಿ ಈ ಮಾಡೆಲ್ಸ್ಗಳನ್ನು ನಾವು ರಿಕಗ್ನೈಸೇಷನ್ ಮಾಡಿಲ್ಲ. ಈ ರೀತಿಯಾದಂಥ ಮಾಡೆಲ್ಸನ್ನು ನಾವು ಬೇರೆ ಏರಿಯಾಗಳಲ್ಲೂ ಸ್ಪ್ರೆಡ್ ಆಗುವಂಥ ಇನಿಷಿಯೇಟಿವ್ಸನ್ನು ತೆಗೆದುಕೊಂಡಿಲ್ಲ. ಸೊ ಈ ಒಂದು ಆರ್ಟಿಕಲಿಂದ ಒಟ್ಟಾರೆಯಾಗಿ ನಾವು ಅರ್ಥ ಮಾಡಬೇಕಾಗಿರುವಂತಹ ಡೈಮೆನ್ಷನ್ ಅಂತಂದರೆ ಡೇಟಾವನ್ನು ಕಲೆಕ್ಟ್ ಮಾಡುವಂಥದ್ದು, ಅದರಲ್ಲೂ ಹೆಲ್ತ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಡೇಟಾವನ್ನು ನಾವು ಕಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಯಾವ ರೀತಿಯಾಗಿ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಹೆಲ್ಪ್ ಆಗುತ್ತೆ. ತಮಿಳುನಾಡಲ್ಲಿರ್ತಕ್ಕಂಥ ಮಾಡೆಲ್ಸ್ಗಳು ಇವತ್ತು ಸಾಕಷ್ಟು ಡಿಸೀಸಸ್ಗಳನ್ನು ಲೋಕಲ್ ಲೆವೆಲಲ್ಲಿ ಅಥವಾ ಸ್ಟೇಟ್ ಲೆವೆಲಲ್ಲಿ ಎಲಿಮಿನೇಟ್ ಮಾಡೋದರಲ್ಲಿ ಸಕ್ಸಸ್ ಆಗಿರುವಂಥದ್ದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಹಾಗಾಗಿ ನ್ಯಾಷನಲ್ ಲೆವೆಲಲ್ಲಿ ನಾವು ಇದನ್ನು ಅಡಾಪ್ಟ್ ಮಾಡ್ಕೋಬೇಕು. ಎಕ್ಸಿಕ್ಯೂಷನ್ ಲೆವೆಲಲ್ಲಿ ಅದರಲ್ಲೂ ಹೆಲ್ತ್ ಸರ್ವಿಸನ್ನು ಪ್ರತಿಯೊಬ್ಬರಿಗೂ ಸಿಗುವಂತೆ ಮಾಡಲು ಈ ಒಂದು ಮಾಡೆಲನ್ನು ನಾವು ಕನ್ಸಿಡರ್ ಮಾಡುವಂಥದ್ದು. ಮೇನ್ಸ್ ಎಕ್ಸಾಮಿನೇಷನಲ್ಲಿ ನಾವು ತಮಿಳುನಾಡು ಗೌರ್ಮೆಂಟಲ್ಲಿ ಯಾವ ರೀತಿಯಾಗಿ ಡಿಸೆಂಟ್ರಲೈಸ್ಡ್ ಹೆಲ್ತ್ ಮ್ಯಾನೇಜ್ಮೆಂಟನ್ನು ಬಳಕೆ ಮಾಡೋದ್ರ ಮುಖಾಂತರ ಹೆಲ್ತ್ ಸೆಕ್ಟರ್ಗೆ ಹೆಚ್ಚು ಸರ್ವಿಸನ್ನು ಕೊಡ್ತಾ ಇದ್ದಾರೆ ಅಥವಾ ಈ ಎಕ್ಸಿಕ್ಯೂಷನನ್ನು ಮಾಡ್ತಾ ಇದ್ದಾರೆ ಪ್ರಾಪರಾಗಿ ಅನ್ನುವಂಥ ಮಾಡೆಲನ್ನು ನಾವು ಆನ್ಸರಲ್ಲಿ ಬಳಕೆ ಮಾಡ್ಕೋಬೋದು. ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಇದು ನಮಗೆ ಹೆಲ್ಪ್ ಆಗುವಂಥ ಡೈಮೆನ್ಷನ್ನು. ಸೊ ಕೊನೆಯದಾಗಿ ಇವತ್ತಿನ ಆರ್ಟಿಕಲ್ಸ್ಗಳನ್ನು ಸಮ್ಮಪ್ ಮಾಡೋದಾದರೆ ಫಸ್ಟ್ ನಾವು ಪಾರ್ಡನಿಂಗ್ ಪವರ್ ಆಫ್ ಪ್ರೆಸಿಡೆಂಟ್ ಬಗ್ಗೆ ನೋಡಿದ್ವಿ, ಯಾವ ರೀತಿಯಾಗಿ ಸಂವಿಧಾನಾತ್ಮಕವಾಗಿ ಪ್ರೊವಿಷನ್ಸ್ಗಳಿದ್ದಾವೆ ಅನ್ನುವಂಥದ್ದು. ಇನ್ನು ಸೆಕೆಂಡು ಇಂಟರ್ನ್ಯಾಷನಲ್ ಟ್ರೇಡನ್ನು ಮಾಡಿದಾಗ ನಾವು ರುಪಿಯನ್ನು ಇವಾಗ ಸೆಟಲ್ಮೆಂಟ್ಗೆ ಬಳಕೆ ಮಾಡ್ತೀವಿ, ಯಾಕೆ ಅನ್ನುವಂಥ ಕಾರಣಗಳನ್ನು ಅಬ್ಸರ್ವ್ ಮಾಡಿದ್ವಿ. ನ್ಯಾಷನಲ್ ಎಂಬ್ಲಮ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಫ್ಯಾಕ್ಚುಯಲ್ ಇನ್ಫಾರ್ಮೇಷನು. ಇನ್ನೂ ಹೆಚ್ಚು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಲಿಕ್ಕೆ ಟ್ರೈ ಮಾಡಿ. ಇನ್ನು ನಾಲ್ಕನೇದಾಗಿ ಫ್ಲ್ಯಾಶ್ ಫ್ಲಡ್ ಯಾವ ರೀತಿಯಾಗುತ್ತೆ, ಯಾವ ರೀತಿಯಾದಂತಹ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ಗಳಿರ್ತವೆ ಅನ್ನೋದ್ರ ಬಗ್ಗೆ ಬ್ರೀಫಾಗಿ ಅಬ್ಸರ್ವ್ ಮಾಡಲಿಕ್ಕೆ ಟ್ರೈ ಮಾಡಿದ್ವಿ. ಇನ್ನು ಹೆಲ್ತ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ತಮಿಳುನಾಡಲ್ಲಿರುವಂತಹ ಹೆಲ್ತ್ ಸಿಸ್ಟಮ್ ಯಾವ ರೀತಿಯಾಗಿದೆ ಅನ್ನುವಂಥ ಒಂದು ಕೇಸ್ ಸ್ಟಡಿಯನ್ನು ನಾವು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಅಬ್ಸರ್ವ್ ಮಾಡಿರುವಂಥದ್ದು. ಇಷ್ಟು ಆರ್ಟಿಕಲ್ಸ್ಗಳು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಬಹುಮುಖ್ಯವಾಗಿ ಹೆಲ್ಪ್ ಆಗ್ತವೆ.
ಕಳೆದ ಸಂಚಿಕೆಯಲ್ಲಿ ಫೈನಾನ್ಸ್ ಕಮಿಷನ್ಗೆ ಸಂಬಂಧಪಟ್ಟಂತೆ ಪ್ರೈಮರಿ ಫಂಕ್ಷನ್ಸ್ ಏನಿದೆ ಅಂತ ಕೇಳಿದ್ರಲ್ಲ, ಡೈರೆಕ್ಟಾಗಿ ನೀವು ಇದನ್ನು ಆನ್ಸರ್ ಮಾಡ್ಬೋದು. ಸೆಂಟ್ರಲ್ ಗೌರ್ಮೆಂಟ್ ಹಾಗೂ ಸ್ಟೇಟ್ ಗೌರ್ಮೆಂಟು ರೆವಿನ್ಯೂವನ್ನು ಯಾವ ರೀತಿಯಾಗಿ ಡಿಸ್ಟ್ರಿಬ್ಯೂಷನ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ರೆಕಮೆಂಡೇಷನ್ಸನ್ನು ಕೊಡುತ್ತೆ. ಇದರ ಪ್ರೈಮರಿ ಫಂಕ್ಷನ್ಸೇ ಇದು. ನೀವು ಫೈನಾನ್ಸ್ ಕಮಿಷನ್ ಬಗ್ಗೆ ಓದಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಬರುವಂಥ ಫಸ್ಟ್ ಸೆಂಟೆನ್ಸೇ ನಾವು ಈ ಒಂದು ಆಪ್ಷನನ್ನು ನೋಡ್ಬೋದು. ಸೊ ಈ ನಿಟ್ಟಿನಲ್ಲಿ ಡೈರೆಕ್ಟಾಗಿ ನೀವು ಹೆಚ್ಚು ಟೈಮ್ ಇನ್ವೆಸ್ಟ್ಮೆಂಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಎಲಿಮಿನೇಷನ್ ಈ ರೀತಿಯಾದ ಟೆಕ್ನಿಕ್ಸ್ಗಳನ್ನು ಇನ್ನು ಬಳಸಲಿಕ್ಕೆ ಹೋಗ್ಬಿಡಿ. ಡೈರೆಕ್ಟಾಗಿ ನೀವು ಈ ಒಂದು ಸ್ಟೇಟ್ಮೆಂಟ್ ಇದ್ದಾಗ ಇದು ಒಂದು ಪ್ರೈಮರಿ ಫಂಕ್ಷನ್ಸ್ ಇರೋದ್ರಿಂದ ಇಮಿಡಿಯೇಟಾಗಿ ಈ ಒಂದು ಕ್ವಶನ್ಗೆ ಆನ್ಸರನ್ನು ಮಾಡ್ಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಸಾಯಿಲ್ ಎರೋಷನ್ಗೆ ಸಂಬಂಧಪಟ್ಟಂತೆ ಸಾಯಿಲ್ ಎರೋಷನ್ ಪ್ರೊಸೆಸ್ ಆಗುವಾಗ ಯಾವ ರೀತಿಯಾದಂಥ ಆರ್ಡರ್ ಇರುತ್ತೆ ಅಥವಾ ಸ್ಟೆಪ್ಸ್ಗಳಿರುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಲಿಕ್ಕೆ ಟ್ರೈ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ದರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.